ಆತ್ಮೀಯರೇ, ನಿಮಗೆಲ್ಲ ಈ ಒಂದು MGN ಎಕ್ಸ್‌ಪ್ರೆಸ್ ವೇ ಸೆಷನ್ಗೆ ಸ್ವಾಗತ. ಈ MGN ಎಕ್ಸ್‌ಪ್ರೆಸ್ ವೇ ಸೆಷನ್ ನಿಮಗಾಗಿ, ಎಸ್ಪೆಷಲಿ ನಿಮಗಾಗಿ, ವಾಹನ ಬಳಕೆದಾರರು, ರಸ್ತೆ ಬಳಕೆದಾರರು ಆಗಿರ್ತಕ್ಕಂಥ ನಮಗೆ ಹಾಗೂ ನಿಮಗೆ ಬಹುಮುಖ್ಯವಾಗಿ ರಸ್ತೆ ಸುರಕ್ಷತೆಯ ಬಗ್ಗೆ ನನ್ನ ತಿಳುವಳಿಕೆಯನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳುವಂತ ಒಂದು ಸೆಷನ್. ಈ ಸೆಷನ್ ಪ್ರತಿದಿನ ನಿಮಗಾಗಿ. ಇದರಲ್ಲಿ ಬರ್ತಕ್ಕಂಥ ಒಂದು ರಸ್ತೆ ಸುರಕ್ಷತೆಗೆ ಸಂಬಂಧಿಸಿದ ಮಾಹಿತಿಗಳನ್ನ ಮತ್ತು RTOದಲ್ಲಿ ದೊರೆಯತಕ್ಕಂಥ ಸೇವೆಗಳ ಬಗ್ಗೆ ದೊರೆಯತಕ್ಕಂಥ ಮಾಹಿತಿಯನ್ನ ನೀವು ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಬೇಕು. ನೋಡಿ, ನಾನು ಸಾರಿಗೆ ಇಲಾಖೆ ಅಂದ್ರೆ RTO ಆಫೀಸ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದಂಥ ದಿನಗಳಲ್ಲಿ ಕೊಪ್ಪಳದಲ್ಲಿ 1 ಬಾರಿ, ಮಂಡ್ಯ ಕಚೇರಿಯಲ್ಲಿ 2 ಬಾರಿ, ನಾಗಮಂಗಲ ಕಚೇರಿಯಲ್ಲಿ 1 ಬಾರಿ ರೋಡ್ ಸೇಫ್ಟಿಗೆ ಒಂದು ವಿಭಿನ್ನವಾದ ಕಾಲ್ನಡಿಗೆ ಜಾಥಾವನ್ನ ಏರ್ಪಾಡು ಮಾಡಿದ್ವು. ಕೊಪ್ಪಳ ಪ್ರಾದೇಶಿಕ ಸಾರಿಗೆ ಕಚೇರಿ ವತಿಯಿಂದ ನಡೆದಂತ ಒಂದು ಕಾಲ್ನಡಿಗೆ ಜಾಥಾದಲ್ಲಿ ಜಿಲ್ಲಾಧಿಕಾರಿಗಳಾದಂತ ನಾಳಿನ್ ಅತುಲ್ ರವರು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯವರಾದಂತ ಯಶೋಧ ವಂಟಗೋಡಿಯವರು ಮತ್ತು CEO ಅವರಾದಂತ ರಾಹುಲ್ ರತ್ನಂ ಪಾಂಡೆಯ ಇವರೆಲ್ಲ ಭಾಗವಹಿಸಿದರು. ಅದೇ ರೀತಿ ಮಂಡ್ಯದಲ್ಲಿ ನಾವು ಮೊದಲ ಬಾರಿಗೆ ಭಾಗವಹಿಸಿದಾಗ ಜಿಲ್ಲಾಧಿಕಾರಿಗಳಂತ ಕುಮಾರ್ ರವರು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂತ ಮಲ್ಲಿಕಾರ್ಜುನ ಬಾಲದಂಡಿ ಅವರು ಭಾಗವಹಿಸಿದ್ರು. ಅದರಲ್ಲಿ 100 ಕಾಲೇಜು ವಿದ್ಯಾರ್ಥಿಗಳು ಅದರಲ್ಲಿ ಭಾಗವಹಿಸಿದ್ರು. ಇದನ್ನೇನು ಹೇಳಕ್ ಹೊರಟಿದ್ದೀನಿ ಅಂದ್ರೆ, ಅಂತಹ ಕಾಲ್ನಡಿಗೆ ಜಾಥಾಗಳಿಗೆ ನಾನು ಸೆಲೆಕ್ಟ್ ಮಾಡ್ತಾ ಇದ್ದಂತೂ ಇದೊಂದು ರೀತಿಯ ಟೀ ಶರ್ಟ್. ಈ ಟೀ ಶರ್ಟ್ ಬಣ್ಣ ಏನಿದೆ ಇದನ್ನ ಫ್ಲೋರಸೆಂಟ್ ಗ್ರೀನ್ ಅಂತ ಹೇಳ್ತಾರೆ. ಫ್ಲೋರಸೆಂಟ್ ಗ್ರೀನ್ ಇದನ್ನ ಹಾಕೊಂಡು ರಾತ್ರಿ ಹೊತ್ತಿನಲ್ಲಿ ಚಾಲನೆ ಮಾಡಬೇಕು. ಚಾಲನೆ ಮಾಡಿದಾಗ ಆ ಒಂದು ವಾಹನ ಸವಾರ ಅವನ ಒಂದು ಇದು ಪ್ರತಿಫಲನ ಆಗಿ ಎದುರುಗಡೆ ಬರ್ತಾ ಇರ್ತಕ್ಕಂಥ ಸವಾರನಿಗೆ ಗೊತ್ತಾಗ್ತಕ್ಕಂಥದ್ದು ನಮ್ಮ ಮುಖ್ಯ ಉದ್ದೇಶ ಆಗಿತ್ತು. ಈ ಒಂದು ಟೀ ಶರ್ಟ್ ಅನ್ನ ಹಾಕೊಂಡು ರಸ್ತೆಗಳಲ್ಲಿ ಮೆರವಣಿಗೆ ಹೋಗ್ತಾ ಇದ್ರೆ ಇಡೀ ಊರೇ ನಮ್ಮತ್ತ ತಿರುಗಿ ನೋಡ್ತಾ ಇತ್ತು. ಅದರ ಮುಖಾಂತರ ನಾವು ಏನು ಕಾಲ್ನಡಿಗೆ ಜಾಥಾದ ಮುಖಾಂತರ ರಸ್ತೆ ಸುರಕ್ಷತೆಯ ತಿಳುವಳಿಕೆಯನ್ನ ನೀಡಬೇಕಾಯಿತು. ಅದು ಬಹಳ ಸುಲಭವಾಗಿ ಜನಗಳಿಗೆ ಮುಟ್ತಾ ಇತ್ತು. ಈ ಒಂದು ಬಣ್ಣದ ಒಂದು ಟೀ ಶರ್ಟ್ ನ ರಾತ್ರಿ ವೇಳೆನಲ್ಲಿ ಬೈಕ್ ಸವಾರರು ಧರಿಸಿ ಹೋಗೋದ್ರ ಮುಖಾಂತರ ಹೇಗೆ ಎದುರುಗಡೆ ಇರುವಂತಹ ವಾಹನ ಸವಾರರಿಗೆ ಪ್ರತಿಫಲಿತ ರೀತಿಯಲ್ಲಿ ಕಾಣ್ತಾರೆ, ಅದೆಷ್ಟು ಪರಿಣಾಮಕಾರಿಯಾಗಿರುತ್ತೆ, ಬನ್ನಿ ನೋಡೋಣ. ಈಗ ಆ ಫ್ಲೋರಸೆಂಟ್ ಗ್ರೀನ್ ಕಲರ್ ಶರ್ಟ್ ಹಾಕಿರ್ತಕ್ಕಂಥ ಒಬ್ಬ ಬಾಲಕ ಅವನು ಬರ್ತಾ ಇರ್ತಕ್ಕಂಥದ್ದು, ಆ ಒಂದು ಹೊಳಪು ಅದನ್ನ ನೀವು ನೋಡ್ಬೋದು. ಫ್ಲೋರಸೆಂಟ್ ಗ್ರೀನ್ ಕಲರ್ ಯಾವ ರೀತಿಯಲ್ಲಿ ಕಾಣುತ್ತೆ